ಬಾಯ್ ನ್ಯೂಸ್ಗೆ ಸ್ವಾಗತ. ನೋಡ್ಬೋದು ಸ್ನೇಹಿತರೆ, ಒಂದೇ ಪೋಲು ಚೇಲೂರು ಸರ್ಕಲ್ಲಿಂದ ಕೋಲಾರ ಕ್ರಾಸ್ವರೆಗೂ ಹೋಗೋಣ. ಎರಡನೇ ಪೋಲಲ್ಲಿ 2 ಲೈಟ್ ಇಲ್ಲ. ಮೂರನೇ ಪೋಲಲ್ಲೂ 2 ಲೈಟ್ ಇಲ್ಲ. 4ನೇ ಪೋಲು KMD ಮುಂದೆ 2 ಲೈಟ್ ಇಲ್ಲ. ಅದೇ ರೀತಿ 5ನೇ ಪೋಲು 2 ಲೈಟ್ ಇಲ್ಲ. 6ನೇ ಪೋಲು 1 ಲೈಟ್ ಇಲ್ಲ. 7ನೇ ಪೋಲು 1 ಲೈಟ್ ಇಲ್ಲ. 8ನೇ ಪೋಲು 2 ಲೈಟ್ ಇಲ್ಲ. 9ನೇ ಪೋಲು 1 ಲೈಟ್ ಇಲ್ಲ. 10ನೇ ಪೋಲು 1 ಲೈಟ್ ಇಲ್ಲ. 11ನೇ ಪೋಲು 2 ಲೈಟ್ ಇಲ್ಲ. 12ನೇ ಪೋಲು 2 ಲೈಟ್ ಇಲ್ಲ. 13ನೇ ಪೋಲು 2 ಲೈಟ್ ಇಲ್ಲ. 15ನೇ ಪೋಲು 2 ಲೈಟ್ ಇಲ್ಲ. ಏನು ಫೇಮಸ್ ಹೋಟೆಲ್ ಅಂತೀವಿ ಅದರ ಮುಂದೆ ಇರುವಂಥದ್ದು. 16ನೇ ಪೋಲು 1 ಲೈಟ್ ಇಲ್ಲ, ತಪ್ತೇಶ್ವರ ಕಾಲೋನಿ ಹತ್ರ. 17ನೇ ಪೋಲು 1 ಲೈಟ್ ಇಲ್ಲ. 18ನೇ ಪೋಲು 1 ಲೈಟ್ ಇಲ್ಲ. 20ನೇ ಪೋಲು 2 ಲೈಟ್ ಇಲ್ಲ. 21ನೇ ಪೋಲು 1 ಲೈಟ್ ಇಲ್ಲ. 21ನೇ ಪೋಲು 1 ಲೈಟ್ ಇಲ್ಲ. 22ನೇ ಪೋಲು 1 ಲೈಟ್ ಇಲ್ಲ. 24ನೇ ಪೋಲು 1 ಲೈಟ್ ಇಲ್ಲ. 25ನೇ ಪೋಲು 1 ಲೈಟ್ ಇಲ್ಲ. ಸ್ನೇಹಿತರೆ, ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು ನಾವು ಇವತ್ತು ಸಾಯಂಕಾಲ ಅಂದರೆ ರಾತ್ರಿ 9:13 ಎಕ್ಸಾಕ್ಟ್ ಕೋಲಾರ ಕ್ರಾಸಲ್ಲಿ ಬಂದಿರುವಂಥವ್ರು ನಾವು, ಚೇಲೂರು ಸರ್ಕಲ್ಲಿಂದ ಕೋಲಾರ ಕ್ರಾಸ್ವರೆಗೂ. ನಮಸ್ಕಾರಗಳು. ತಮಗೆಲ್ಲ ತಿಳಿದಿರೋ ಪ್ರಕಾರ ಏನು ನಾನು ಸುಮಾರು 3 ದಿವಸ ಹಿಂದೆ ನಮ್ಮ ಚಿಂತಾಮಣಿ ನಗರ ಭಾಗದಲ್ಲಿ ಮಾಡಪ್ಪಲ್ಲಿ ಕೆರೆಯಲ್ಲಿ UGD ಬ್ಲಾಕ್ಗಳಾಗಿ ಆ ಕೆರೆಯಲ್ಲಿ UGD ನೀರು ಹರಿತಾ ಇದೆ ಅಂತ ನಾನು ವಿಡಿಯೋವನ್ನು ಮಾಡಿ ಹೇಳಿದ್ದೆ. ಅದೇ ರೀತಿಯಾಗಿ ನಮ್ಮ MG ರೋಡಲ್ಲಿ ಸುಮಾರು 25 ದಿವಸದಿಂದ ಬೀದಿ ದೀಪಗಳಿಲ್ಲ ಅಂತ ಅದೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಆದರೆ ಏನು ನಾವು 3 ದಿವಸ ಹಿಂದೆ ವಿಡಿಯೋ ಮಾಡಿರುವಂತದ್ದು ನಮ್ಮ DC ಗಮನಕ್ಕೂ ಹೋಗಿದೆ, ಅವ್ರಿಗೂ ಒಂದು ವಿಡಿಯೋ ಕಳಿಸಿದ್ದೀವಿ, ನ್ಯೂಸು ಕಳಿಸಿದ್ದೀವಿ. ಯಾಕಂದ್ರೆ ಅವರು ಸಹ ಇಲ್ಲಿ ಆಡಳಿತ ಅಧಿಕಾರಿ ಆಗಿರೋದ್ರಿಂದ ಅವ್ರಿಗೆ ಕಳಿಸುವಂತ ಜವಾಬ್ದಾರಿ ನಮ್ದು. ಆದ್ರೆ ಅವರು ಕೂಡ ಏನು ಕ್ರಮ ಜರುಗಿಸಿಲ್ಲ.
ಯಾರಿಗೂ ಬಹುಶಃ ಆದೇಶ ಮಾಡಿಲ್ಲ ಅನ್ಸತ್ತೆ. ಇವತ್ತು ಏನ್ UGD ನೀರಿದೆ, ಆ UGD ನೀರು ಮಾಳಪಲ್ಲಿ ಕೆರೆಯಲ್ಲಿ ಹರಿತಾ ಇದೆ. ಅದೇ ರೀತಿ ಏನು 3 ದಿವಸ ಹಿಂದೆ ನಾವು MG ರೋಡ್ಗಳಲ್ಲಿ ಏನ್ ಬೀದಿ ದೀಪಗಳಿಲ್ಲ ಅದು ಸರಿಪಡಿಸಿ ಅಂತ ಮನವಿ ಮಾಡಿದ್ವಿ. ಇವತ್ತು ಅದನ್ನು ಕೆಲಸ ಆಗಿಲ್ಲ. ನಾನು ಕನ್ಸರ್ನ್ ಇಂಜಿನಿಯರ್ಸ್ಗೆ ಹೇಳೋದು, ಬೇರೆಯವ್ರಿಗಲ್ಲ. ಕನ್ಸರ್ನ್ ಇಂಜಿನಿಯರ್ಸ್ ಒಬ್ರಿದ್ದಾರೋ ಇಬ್ರಿದ್ದಾರೋ ಅವ್ರ ಜವಾಬ್ದಾರಿ ಆಗಿರುತ್ತೆ, ಕಮಿಷನರ್ ಜವಾಬ್ದಾರಿ ಇರ್ತದೆ. ಇವತ್ತು ಚಿಂತಾಮಣಿ ನಗರಸಭೆಗೆ ಏನ್ ಜಿಲ್ಲಾಧಿಕಾರಿಗಳು ಅವ್ರದ್ದು ಜವಾಬ್ದಾರಿ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರು ಆಡಳಿತ ಅಧಿಕಾರಿ ಆಗಿರೋದ್ರಿಂದ ಇಷ್ಟು ಬೇಜವಾಬ್ದಾರಿ ಯಾಕೆ ಅನ್ನೋ ನನ್ನ ಪ್ರಶ್ನೆ. ಈ ಭಾಗದ ಜನರು ನೆಮ್ಮದಿಯಿಂದ ಇರಬಾರ್ದಾ? ಏನು ಚೇಳೂರು ಸರ್ಕಲ್ ಕಡೆಯಿಂದ ಕೋಲಾ ಕಾಸೂರ್ಗೂ ಎಷ್ಟು ಇನ್ನು ಏರಿಯಾಗಳು ಬರುತ್ತೆ, ಆ ಏರಿಯಾದಲ್ಲಿ ಇಲ್ಲಿರುವಂತ ಜನರು ಕತ್ಲಲ್ಲಿ ಇರ್ಬೇಕಾ? ನೀರಿಲ್ಲದೆ ಇರ್ಬೇಕಾ? ಜ್ವಾಲಂತ ಸಮಸ್ಯೆಗಳು ಚಿಂತಾಮಣಿ ನಗರದಲ್ಲಿ ಇದೆ ಅಂತ ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ. ಗಮನ ಹರಿಸಿ ಅಂತ ಹೇಳ್ತೀನಿ. ಆದ್ರೆ ನೀವೇನನ್ನ ಈ ಭಾಗದ ಜನರು ಕತ್ಲಲ್ಲೇ ಇರಬೇಕು ಅಂತ ನೀವೇನನ್ನ ಹೇಳ್ಕೊಂಡಿದ್ರೆ ಮಾನ್ಯ ನಗರಸಭೆ ಪೌರಾಯುಕ್ತರು ಚಲಪತಿ ಅವರು ನಿಮ್ಮ ಭ್ರಮೆ ಅಷ್ಟೇ. ಆ ಭ್ರಮದಲ್ಲೇ ಇರಬೇಕು ನೀವು. ಅದು ಯಾವತ್ತೂ ಸಾಧ್ಯ ಇಲ್ಲ. ನಾವು ಕತ್ಲಲ್ಲಿ ಇರಲ್ಲ, ನಾವು ಬೆಳಕು ಕೊಡೋರು, ಬೆಳಕು ನಾವು. ನಿಮ್ಗಂತೂ ನಾನು ಪದೇ ಪದೇ ಜ್ಞಾಪಿಸ್ತಾ ಇದ್ದೀನಿ. ನಿಮ್ ಜಾಬ್ ಏನು, ನಿಮ್ಮ ಡ್ಯೂಟಿಗಳೇನು, ನಿಮ್ ಕರ್ತವ್ಯಗಳೇನು ತಮಗ್ ತೋರಿಸ್ತಾ ಇರ್ತೀನಿ. ನಾನು 10 ವಿಡಿಯೋಗಳು ಮಾಡ್ತೀನಿ, ಅದ್ರ 2ನೇ ಮಾತೇ ಇಲ್ಲ. ತಮ್ಮ ಜವಾಬ್ದಾರಿ ಆಗಿರುತ್ತೆ. ನಗರಸಭೆಯಿಂದ ನೀರು ಕೊಡುವಂತದ್ದಾಗ್ಲಿ, ಬೀದಿ ದೀಪಗಳಲ್ಲಾಗ್ಲಿ, ಕ್ಲೀನಿಂಗ್ ಆಗ್ಲಿ, UGD ಬ್ಲಾಕ್ ಆದ್ರೆ ಕ್ಲೀನ್ ಮಾಡೋದಾಗ್ಲಿ, ಇವತ್ತೆಲ್ಲ ಆಗ್ಬೇಕಾಗಿರೋದು ನಮ್ಮ ದುಡ್ಡಿಂದ, ನಾವು ಕಟ್ಟಿರುವಂತ ಟ್ಯಾಕ್ಸ್ಗಳಿಂದಾನೇ ಇವೆಲ್ಲ ಆಗೋದು. ನಿಮ್ಮ ಮನೆಯಿಂದ ಏನು ನೀವು ಕೊಡ್ತಾ ಇಲ್ಲ. ಇವತ್ತು ನಮ್ಮ ಮಾನ್ಯ ಶಾಸಕರು ಏನ್ ಮಾಡ್ತಾ ಇದಾರಂತೂ ಅರ್ಥ ಆಗ್ತಾ ಇಲ್ಲ. ಮಾನ್ಯ ಶಾಸಕರೇ, ಮಾಜಿ ಮಂತ್ರಿಗಳೇ, MC ಸುಧಾಕರ್ ರೆಡ್ಡಿ ಅವರೇ, ಏನು ನಾವು ಸುಮಾರು 25 ದಿವಸದಿಂದ ಲೈಟ್ಗಳಿಲ್ಲದೆ ನಾವು ಇಲ್ಲಿ ಬೆಳಕಿಲ್ಲದೆ ನಾವು ಇದ್ದೀವಿ ಈ ಭಾಗದ ಜನರು. ಅದು 3 ದಿವಸ ಹಿಂದೆ ವಿಡಿಯೋ ಮಾಡಿರುವಂತದ್ದು ತಮಗೂ ಒಂದು ವಾಟ್ಸಪ್ ಮೂಲಕ ನಿಮಗೂ ಕಳಿಸಿದ್ದೀವಿ. ನೀವು ಅದರ ಮೇಲೆ ಏನ್ ನೀವು ಆದೇಶ ಕೊಟ್ಟಿದ್ದೀರೋ ಗೊತ್ತಿಲ್ಲ, ಇವತ್ತವರೆಗೂ ಮಾಡಿಲ್ಲ. ಇವತ್ತು GPS ಫೋಟೋ ಸಮೇತ, ಡೇಟ್ ಸಮೇತ ನಾನು ಹಾಕಿದ್ದೀನಿ. ಯಾಕಂದ್ರೆ ನಮ್ಮ ಕಮಿಷನರ್ ಹೋದ ಹಳೆಯ ವಿಡಿಯೋ ಅಂತ ಹೇಳ್ತಾರೆ, ಸುಮಾರು ಸತಿ ಹೇಳಿರುವಂತದ್ದು ನಾನು ಕಂಡಿದ್ದೀನಿ. ನಿಮ್ಮ ಜವಾಬ್ದಾರಿ ಬಹಳಷ್ಟಿದೆ. ಏನ್ ಇವತ್ತು ಸುಮಾರು 2 ವರ್ಷ, ಹತ್ರ 2 ವರ್ಷ ಆಗಿದೆ. ವಿನಾಯಕಂ ರೋಡ್ ಅಂತ ಪೂರ್ಣ ಐ ಹಾಸ್ಪಿಟಲ್ ಏನೈತೆ ಆ ರೋಡ್ ಅಲ್ಲಿ ರೋಡ್ ಕಿತ್ಬಿಟ್ಟು ರೋಡ್ ಹಾಕಿರುವಂತದ್ದು ಟಾರ್ ಆಗಿದೆ. ಆ ಧೂಳಲ್ಲಿ ಜನರು ಜ್ವರಗಳು, ಕೆಮ್ಮುಗಳು ಬಂದು ಸಾಯ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಬಂದಿದೆ. ಪಾಪ ಬೀಗಗಳು ಹಾಕೊಂಡು ಬೇರೆ ಮನೆಗಳಲ್ಲಿ ಹೋಗ್ಬಿಟ್ಟು ವಾಸ ಮಾಡಿರುವಂತದ್ದು ನೀವು ಆ ಬೀದಿಯನ್ನು ನೋಡ್ಬೋದು. ಶಾಪಗಳು ಹಾಕ್ತಾ ಇದ್ದಾರೆ ಅವರೆಲ್ಲ. ಎಲ್ಲಿ ಡೆವಲಪ್ಮೆಂಟು? ಎಷ್ಟು ಸಮಸ್ಯೆಗಳಿದೆ ಇಲ್ಲಿ. ಕಣ್ಮುಂದೆ ಕಾಣ್ತಾ ಇರುವಂತ ಕೆಲಸಗಳು ಮಾಡ್ತಿಲ್ಲ ಅಂದ್ರೆ ಇನ್ ಬೇರೆ ಕೆಲಸಗಳು ಮಾಡ್ತೀರಾ? ಅದಕ್ಕೆ ನಾನು ಪೌರಾಯುಕ್ತ ಚಲಪತಿ ಅವರಿಗೆ ತಮ್ಮ ಜವಾಬ್ದಾರಿಗಳನ್ನು ನೆನಪಿಸ್ತಾ ಇದ್ದೀನಿ. ನೆನಪಿಟ್ಕೊಂಡು ನೀವೇನು ಆ ಲೈಟ್ಗಳು ಹೋಗಿದೆ ನೀವು ಬದಲಾಯಿಸೋವರೆಗೂ ನಾವು ಬಿಡೋದಿಲ್ಲ. ನಿಮ್ಮ ಕರ್ತವ್ಯ. ಯಾರು ಹೇಳ್ತಾರೋ ಯಾರು ಬಿಡ್ತಾರೋ, ಮಾನ್ಯ ಶಾಸಕರು ಹೇಳ್ತಾರೋ ಬಿಡ್ತಾರೋ, ಆದರೆ ನಾನಂತರೂ ನಿಮ್ಮ ಕರ್ತವ್ಯಗಳು ಏನಿದೆ ನಾನು ನೆನಪಿಸ್ತಾ ಇರ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಚಲಪತಿ ಅವರದ್ದು ಬರೀ ಯಾವ್ದಾದ್ರು ಇದೆ ಆ ಕರ್ಮಕಾಂಡಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೀನಿ ಅಂತ ಹೇಳ್ತಾ ಮಾತನ್ನು ಮುಗಿಸಿನ. ಜೈ ಹಿಂದ್, ಜೈ ಕರ್ನಾಟಕ.